ನಮಸ್ಕಾರ, ನಮ್ಮ ಚಾನೆಲ್ಗೆ ಸ್ವಾಗತ. ನಾನು ಸ್ವಪ್ನ ಮತ್ತು ಈ ದಿನ ನಾವು ಮಹಿಳೆಯರಲ್ಲಿ ಕಾಣಿಸಿಕೊಳ್ಳುವ ಒಂದು ಸಾಮಾನ್ಯ ವಿಚಾರದ ಬಗ್ಗೆ ಚರ್ಚಿಸೋಣ. ಅದು ಯಾವುದು ಅಂದ್ರೆ ಬಿಳಿ ಸ್ರಾವ ಅಥವಾ ವೈಟ್ ಡಿಸ್ಚಾರ್ಜ್. ಇದು ಮಹಿಳೆಯರ ದೈನಂದಿನ ಜೀವನದ ಒಂದು ಭಾಗವಾಗಿದೆ. ಆದರೆ ಕೆಲವೊಮ್ಮೆ ಇದರ ಬಗ್ಗೆ ತೊಂದರೆ ಅಥವಾ ಅನುಮಾನಗಳು ಉಂಟಾಗಬಹುದು. ಆದ್ದರಿಂದ ಈ ವಿಡಿಯೋದಲ್ಲಿ ನಾವು ಇದು ಏಕೆ ಉಂಟಾಗುತ್ತದೆ, ಯಾವಾಗ ಸಾಮಾನ್ಯ, ಯಾವಾಗ ವೈದ್ಯರನ್ನು ಸಂಪರ್ಕಿಸಬೇಕೆಂದು ವಿವರವಾಗಿ ತಿಳಿಯೋಣ. 1. ಬಿಳಿ ಸ್ರಾವ ಎಂದರೇನು? ಬಿಳಿ ಸ್ರಾವ ಎಂದರೆ ಮಹಿಳೆಯರ ಪ್ರಜನನಾಂಗದಿಂದ ಉಂಟಾಗುವ ಸ್ರಾವ. ಇದು ಸಾಮಾನ್ಯ ಮತ್ತು ಆರೋಗ್ಯಕರ ಪ್ರಕ್ರಿಯೆಯ ಭಾಗವಾಗಿದೆ. ಈ ಸ್ರಾವವು ಶರೀರವನ್ನು ಶುದ್ಧವಾಗಿ ಇಡುವ ಮತ್ತು ಚರ್ಮವನ್ನು ಇಂಪಾಗಿಡುವ ಕೆಲಸ ಮಾಡುತ್ತದೆ. ಬಿಳಿ ಸ್ರಾವದ ಪ್ರಮಾಣ ಹಾಗೂ ಗಾಢತೆ ಮಹಿಳೆಯೊಬ್ಬರ ಆರೋಗ್ಯ ಸ್ಥಿತಿಯನ್ನು ಸೂಚಿಸಬಹುದು. 2. ಸಾಮಾನ್ಯ ಬಿಳಿ ಸ್ರಾವ. ಸಾಮಾನ್ಯವಾಗಿ ಬಿಳಿ ಸ್ರಾವವು ಪಾರದರ್ಶಕ ಅಥವಾ ಹಾಲಿನ ಬಿಳಿಯಾಗಿರುತ್ತದೆ. ಇದು ವಾಸನೆ ಇಲ್ಲದ, ಉರಿಯದ ಮತ್ತು ಯಾವ ರೀತಿಯ ತೊಂದರೆಯನ್ನೂ ಉಂಟುಮಾಡದಿರುತ್ತದೆ. ಈ ಸ್ರಾವವು ಮುಖ್ಯವಾಗಿ ಹಾರ್ಮೋನು ಬದಲಾವಣೆಗಳ ಕಾರಣದಿಂದಾಗಿಯೇ ಉಂಟಾಗುತ್ತದೆ. ಈ ಬದಲಾವಣೆಗಳು ಋತುಚಕ್ರದ ಸಮಯದಲ್ಲಿ ಓವ್ಯುಲೇಷನ್, ಗರ್ಭಾವಸ್ಥೆ ಅಥವಾ ತೀವ್ರ ಹಾರ್ಮೋನಲ್ ಬದಲಾವಣೆಗಳಾದ ಪ್ಯೂಬರ್ಟಿ ಅಥವಾ ಮೆನೋಪಾಸ್ ವೇಳೆ ಸಾಮಾನ್ಯವಾಗಿರುತ್ತವೆ. 3. ಸಾಮಾನ್ಯವಲ್ಲದ ಬಿಳಿ ಸ್ರಾವ. ಬಿಳಿ ಸ್ರಾವವು ಬಣ್ಣ ಬದಲಿಸಿದರೆ, ಹಳದಿ, ಹಸಿರು, ಬಿಳಿ ಥಿಕ್ ಡಿಸ್ಚಾರ್ಜ್, ಅದಕ್ಕೆ ಬೇರೆ ಗಂಧ ಬಂದರೆ ಅಥವಾ ಜ್ವರ, ಉರಿಯೂತ ಮತ್ತು ಖಜುರ ಇದ್ದರೆ, ಇದು ಗಂಭೀರವಾದ ಆರೋಗ್ಯ ಸಮಸ್ಯೆಯ ಲಕ್ಷಣವಾಗಿರಬಹುದು. ಸಾಮಾನ್ಯ ಸ್ಫಟಿಕ ಅಥವಾ ಚಿಪ್ಪು ಬಣ್ಣದಲ್ಲಿ ಡಿಸ್ಚಾರ್ಜ್ ಆಗದಿದ್ದರೆ, ಅದು ಹೆಣ್ಣಿನ ರಿಪ್ರೊಡಕ್ಟಿವ್ ಸಿಸ್ಟಮ್ನಲ್ಲಿ ಬೀರಿಯಲ್ ಅಥವಾ ಫಂಗಲ್ ಸೋಂಕು ಇರುವ ಸಾಧ್ಯತೆಯೇ ಹೆಚ್ಚು. ಇದು ಉರಿಯೂತ, ಕೌಟುಂಬಿಕ ದ್ರವ್ಯಗಳ ಅಸಮತೋಲನ ಅಥವಾ ಸೂಕ್ಷ್ಮ ಸೋಂಕುಗಳಿಂದ ಉಂಟಾಗಬಹುದು. ಯಾವುದೇ ಸಮಸ್ಯೆ ಇದ್ದಲ್ಲಿ ಕೂಡಲೇ ವೈದ್ಯರನ್ನು ಸಂಪರ್ಕಿಸಬೇಕಾಗಿದೆ. 4. ಹೋಗುವ ಮಾರ್ಗಗಳು. ಒಳ್ಳೆಯ ರೀತಿಯಲ್ಲಿ ಅಡುಗೆಯ ಪದಾರ್ಥಗಳನ್ನು ಬಳಸುವುದು. ಸುತ್ತಮುತ್ತ ಶುದ್ಧತೆ ಕಾಪಾಡುವುದು. ಟೈಟ್ ಫಿಟ್ಟಿಂಗ್ ಬಟ್ಟೆಗಳನ್ನು ಹೆಚ್ಚು ಧರಿಸದಿರಿ. ಬಿಸಿ ಪ್ರದೇಶಗಳಲ್ಲಿ ಹೆಚ್ಚು ಕಚ್ಚಾ ಬಟ್ಟೆಗಳನ್ನು ಹಾಕಿ. ಯಾವುದಾದರೂ ಸಮಸ್ಯೆ ಕಂಡುಬಂದರೆ ಅಥವಾ ಡಿಸ್ಚಾರ್ಜ್ ಹೀಗೆ ಮುಂದುವರಿದರೆ ತಪ್ಪದೇ ವೈದ್ಯರನ್ನು ಸಂಪರ್ಕಿಸಿ. ಬಿಳಿ ಸ್ರಾವ, ವೈಟ್ ಡಿಸ್ಚಾರ್ಜ್ ಗಂಭೀರವೇ? ಹೆಚ್ಚು ಮುಂದು ಹೋಗುವ ಮುನ್ನ, ಬಿಳಿ ಸ್ರಾವ ಎಂದರೆ ಸಾಮಾನ್ಯವಾಗಿಯೂ ಅದು ಮಹಿಳೆಯ ದೈನಂದಿನ ಪ್ರಕ್ರಿಯೆಯ ಭಾಗವೆಂದು ಹೇಳಬಹುದು. ಆದರೆ ಕೆಲವೊಮ್ಮೆ ಇದು ಗಂಭೀರವಾದ ಆರೋಗ್ಯ ಸಮಸ್ಯೆಯ ಸೂಚನೆಯಾಗಿರಬಹುದು. ಇದು ಗಂಭೀರವೇ ಅಥವಾ ಇಲ್ಲವೇ ಎಂಬುದನ್ನು ತಿಳಿಯಲು ಸ್ರಾವದ ಗುಣಲಕ್ಷಣಗಳನ್ನು ಗಮನಿಸುವುದು ಮುಖ್ಯ. 1. ಸಾಮಾನ್ಯ ಬಿಳಿ ಸ್ರಾವ. ಇದು ಪಾರದರ್ಶಕ ಅಥವಾ ಹಾಲಿನ ಬಿಳಿ ಬಣ್ಣದಲ್ಲಿ ಇರುತ್ತದೆ. ಇದರಲ್ಲಿ ಯಾವುದೇ ತೀಕ್ಷ್ಣ ವಾಸನೆ ಇಲ್ಲದಿರುತ್ತದೆ. ಇದು ಸಾಮಾನ್ಯವಾಗಿ ಉರಿಯೂತ ಅಥವಾ ಕಿಡುಕಿಡು ತೊಂದರೆಗಳನ್ನು ಉಂಟುಮಾಡುವುದಿಲ್ಲ. ಇದು ಹಾರ್ಮೋನು ಬದಲಾವಣೆ, ಓವ್ಯುಲೇಷನ್, ಋತುಚಕ್ರದ ಮೊದಲ ಅಥವಾ ಕೊನೆ ಹಂತಗಳಲ್ಲಿ ಸಾಮಾನ್ಯವಾಗಿದೆ. ಇದಕ್ಕೆ ಯಾವುದೇ ಗಂಭೀರತೆ ಇರುವುದಿಲ್ಲ. 2. ಗಂಭೀರ ಲಕ್ಷಣಗಳು. ಬಣ್ಣ ಬದಲಾವಣೆ. ಬಿಳಿ ಡಿಸ್ಚಾರ್ಜ್ ಹಳದಿ, ಹಸಿರು ಅಥವಾ ಕರಿಬಿಳು ಬಣ್ಣದಲ್ಲಿ ಕಾಣಿಸಿದರೆ, ಇದು ಸೋಂಕಿನ ಲಕ್ಷಣವಾಗಬಹುದು. ವಾಸನೆ. ಇದರಲ್ಲಿ ದುರ್ವಾಸನೆ, ಬ್ಯಾಡ್ ಸ್ಮೆಲ್ ಇದ್ದರೆ, ವಿಶೇಷವಾಗಿ ಬಿಟರ್ ಅಥವಾ ತೀಕ್ಷ್ಣ ವಾಸನೆ, ಅದು ಸೋಂಕು ಅಥವಾ ಬ್ಯಾಕ್ಟೀರಿಯಲ್ ವೆಜೈನೋಸಿಸ್ನ ಸೂಚನೆ ಆಗಬಹುದು. ಉರಿಯೂತ. ಸ್ರಾವದ ಜೊತೆಗೆ ಉರಿಯೂತ, ಕಿಡುಕಿಡು ನೋವು ಅಥವಾ ಖಜುರ ಇದ್ದರೆ, ಇದು ಆಂತರಿಕ ಭಾಗದ ಸೋಂಕಿಗೆ ಸಂಬಂಧಪಟ್ಟಿದೆ. ಅತಿಯಾದ ಪ್ರಮಾಣ. ಸತತ ಡಿಸ್ಚಾರ್ಜ್ ಇದ್ದರೂ ಮತ್ತು ಅದು ದೇಹವನ್ನು ತೊಂದರೆಗೊಳಿಸುತ್ತಿದ್ದರೂ, ಇದು ಗರ್ಭಾಶಯ ಅಥವಾ ಅಪರೂಪವಾಗಿ ಹಾರ್ಮೋನಲ್ ಸಮಸ್ಯೆಯ ಗುಣಲಕ್ಷಣವಾಗಿರಬಹುದು. ಯಾವಾಗ ವೈದ್ಯರನ್ನು ಸಂಪರ್ಕಿಸಬೇಕು? ಬಣ್ಣ, ವಾಸನೆ ಅಥವಾ ಕನ್ಸಿಸ್ಟೆನ್ಸಿ ಬದಲಾಗಿದೆಯೆಂದು ನೀವು ಗಮನಿಸಿದರೆ, ಅದು ಯಾವುದೇ ರೀತಿಯ ಸೋಂಕಿನ ಲಕ್ಷಣವಾಗಬಹುದು. ಡಿಸ್ಚಾರ್ಜ್ ಇರುತ್ತಾ ನೀವು ಅಸ್ವಸ್ಥ ಅಥವಾ ದೇಹದಲ್ಲಿ ಬದಲಾವಣೆಗಳನ್ನು ಅನುಭವಿಸುತ್ತಿದ್ದರೆ. ಯಾವುದಾದರೂ ಸಮಸ್ಯೆ ಹತ್ತಿರವಾಗುತ್ತಿದೆ ಅನ್ನಿಸಿದಾಗ ತಕ್ಷಣವೇ ವೈದ್ಯರನ್ನು ಸಂಪರ್ಕಿಸುವುದು ಉತ್ತಮ. ಸಾರಾಂಶ. ಸಾಮಾನ್ಯ ಬಿಳಿ ಸ್ರಾವ ಗಂಭೀರವಲ್ಲ, ಆದರೆ ಅದು ಬಣ್ಣ, ವಾಸನೆ ಅಥವಾ ಉರಿಯೂತದ ಮೂಲಕ ತೊಂದರೆ ಕೊಡುತ್ತಿದ್ದರೆ, ಅದು ಗಂಭೀರವಾದ ಆರೋಗ್ಯ ಸಮಸ್ಯೆಯಾಗಿ ಮಾರ್ಪಾಡಾಗಿರಬಹುದು. ಬಿಳಿ ಸ್ರಾವಕ್ಕೆ ವೈಟ್ ಡಿಸ್ಚಾರ್ಜ್ ಚಿಕಿತ್ಸೆ ಬೇಕೇ? ಸಾಮಾನ್ಯ ಬಿಳಿ ಸ್ರಾವಕ್ಕಾಗಿ ನಾರ್ಮಲ್ ವೈಟ್ ಡಿಸ್ಚಾರ್ಜ್
ಯಾವಾಗಲೂ ಚಿಕಿತ್ಸೆ ಅಗತ್ಯವಿಲ್ಲ, ಏಕೆಂದರೆ ಇದು ಹಾರ್ಮೋನ್ ಬದಲಾವಣೆಗಳೆಂದು ಋತುಚಕ್ರದ ಮೆನ್ಸ್ಟ್ರುಯಲ್ ಸೈಕಲ್ ಅವಶ್ಯಕ ಅಂಶವೆಂದು ಪರಿಗಣಿಸಲಾಗುತ್ತದೆ. ಆದರೆ ಸ್ರಾವದಲ್ಲಿ ಸಮಸ್ಯೆಗಳು ಕಂಡುಬಂದರೆ ಅಥವಾ ಆರೋಗ್ಯದ ಬಗ್ಗೆ ಅನುಮಾನಗಳು ಇದ್ದರೆ ನಿಮಗೆ ಚಿಕಿತ್ಸೆ ಅಗತ್ಯವಿರಬಹುದು. ಸಾಮಾನ್ಯ ಬಿಳಿ ಸ್ರಾವಕ್ಕೆ ಚಿಕಿತ್ಸೆ ಬೇಡ. ಪಾರದರ್ಶಕ ಅಥವಾ ಹಾಲಿನ ಬಿಳಿ ಡಿಸ್ಚಾರ್ಜ್ ಇದ್ದರೆ ಮತ್ತು ಯಾವುದೇ ತೊಂದರೆ ಉಂಟಾಗುತ್ತಿಲ್ಲ ಎಂದರೆ ಇದು ಸ್ವಾಭಾವಿಕವಾಗಿದೆ. ಈ ಪರಿಸ್ಥಿತಿಯಲ್ಲಿ ಯಾವುದೇ ಚಿಕಿತ್ಸೆ ಅಗತ್ಯವಿಲ್ಲ. ಈ ಸಂದರ್ಭದಲ್ಲಿ ಶುಚಿತೆಯನ್ನು ಕಾಪಾಡಿ, ತಯಾರಿಕೆಯನ್ನು ಆರೋಗ್ಯಕರವಾಗಿರಿಸಿ, ಆಧುನಿಕತೆ ಮತ್ತು ನೈರ್ಮಲ್ಯ ಪಾಲಿಸಿ. ಸಮಸ್ಯೆಯ ಸ್ರಾವಕ್ಕೆ ಚಿಕಿತ್ಸೆ ಅಗತ್ಯವಿದೆ. 1. ಸೋಂಕು ಇನ್ಫೆಕ್ಷನ್. ಬ್ಯಾಕ್ಟೀರಿಯಲ್ ವೆಜೈನೋಸಿಸ್. ಬ್ಯಾಕ್ಟೀರಿಯಲ್ ವೆಜಿನೋಸಿಸ್ ಇದು ವಾಸನೆಯಿಂದ ಕೂಡಿದ ಡಿಸ್ಚಾರ್ಜ್ ಉಂಟುಮಾಡಬಹುದು. ಇದರ ಚಿಕಿತ್ಸೆಗಾಗಿ ವೈದ್ಯರು ಆಂಟಿಬಯೋಟಿಕ್ಸ್ ಸೂಚಿಸಬಹುದು. ಚಿಕಿತ್ಸೆಗಾಗಿ ಫಂಗಲ್ ಅಥವಾ ಯೀಸ್ಟ್ ಇನ್ಫೆಕ್ಷನ್ ಇದರಿಂದ ಬಿಳಿ ದಪ್ಪ ಡಿಸ್ಚಾರ್ಜ್ ಮತ್ತು ಖಜುರ ಉಂಟಾಗಬಹುದು. ಇದಕ್ಕೆ ಆಂಟಿಫಂಗಲ್ ಔಷಧಿ ಆಂಟಿಫಂಗಲ್ ಮೆಡಿಕೇಶನ್ ಟ್ಯಾಬ್ಲೆಟ್ ಅಥವಾ ಕ್ರೀಮ್ ರೂಪದಲ್ಲಿ ನೀಡಲಾಗುತ್ತದೆ. 2. ಹಾರ್ಮೋನಲ್ ತೊಂದರೆ. ಋತುಚಕ್ರದಲ್ಲಿ ಅಥವಾ ಮೆನೋಪಾಸ್ ಸಮಯದಲ್ಲಿ ಹಾರ್ಮೋನಲ್ ಬದಲಾವಣೆಗಳು ಡಿಸ್ಚಾರ್ಜ್ಗೆ ಕಾರಣವಾಗಬಹುದು. ಈ ಸಂದರ್ಭದಲ್ಲಿ ಹಾರ್ಮೋನ್ ಥೆರಪಿ ಅಥವಾ ಇತರ ಸಮಾನ ತರದ ಚಿಕಿತ್ಸೆ ಅಗತ್ಯವಿರಬಹುದು. 3. ಶುಚಿತೆಯ ಪ್ರಾಮುಖ್ಯತೆ. ಸಮರ್ಥವಾದ ನೈರ್ಮಲ್ಯ ಕಾಪಾಡುವುದು ಬಹಳ ಮುಖ್ಯ. ಇದು ಯಾವುದಾದರೂ ಸೋಂಕುಗಳ ಬಗ್ಗೆ ಸಂರಕ್ಷಣೆ ನೀಡುತ್ತದೆ. ಹಾಳಾದ ಅಥವಾ ಟೈಟ್ ಫಿಟ್ಟಿಂಗ್ ಒಳ ಉಡುಪು ಬಳಸುವುದು ಬೇಡ. ರೆಗ್ಯುಲರ್ ಕ್ಲೀನಿಂಗ್ ಯೂಸಿಂಗ್ mild soap and water, avoiding harsh chemicals. 4. ಆಹಾರ ಮತ್ತು ಜೀವನ ಶೈಲಿ. ಆರೋಗ್ಯಕರ ಆಹಾರ ಮತ್ತು ಸಕಾಲಿಕ ನಿದ್ರೆ ನಿಮ್ಮ ಹಾರ್ಮೋನ್ ಸಮತೋಲನವನ್ನು ಕಾಯಲು ಸಹಾಯ ಮಾಡುತ್ತದೆ. ಇದರಿಂದ ಡಿಸ್ಚಾರ್ಜ್ ನಿಯಂತ್ರಣದಲ್ಲಿ ಸಹಾಯವಾಗಬಹುದು. ಎಂದಾಗ ತಕ್ಷಣ ವೈದ್ಯರನ್ನು ಸಂಪರ್ಕಿಸಬೇಕು. ಡಿಸ್ಚಾರ್ಜ್ ಬಣ್ಣ ಬದಲಾಗಿದೆ, ಹಳದಿ, ಹಸಿರು ಅಥವಾ ದಪ್ಪ ಡಿಸ್ಚಾರ್ಜ್. ದುರ್ವಾಸನೆ ಇದ್ದರೆ, ಉರಿಯೂತ, ಖಜುರ ಅಥವಾ ನೋವು ಇದ್ದರೆ, ಸ್ರಾವದ ಪ್ರಮಾಣ ಹೆಚ್ಚಾದರೆ. ಸಾರಾಂಶ. ಸಾಮಾನ್ಯ ಬಿಳಿ ಸ್ರಾವಕ್ಕೆ ಚಿಕಿತ್ಸೆ ಅಗತ್ಯವಿಲ್ಲ, ಆದರೆ ಎಲ್ಲಿ ತೊಂದರೆ, ಇನ್ಫೆಕ್ಷನ್ ಅಥವಾ ಲಕ್ಷಣಗಳು ಕಂಡುಬಂದರೆ ವೈದ್ಯರನ್ನು ಸಂಪರ್ಕಿಸಿ. ಇದು ನಮ್ಮ ವಿಡಿಯೋ ಮಹಿಳೆಯರಲ್ಲಿ ಬಿಳಿ ಸ್ರಾವ ಕುರಿತು. ನಿಮಗೆ ಈ ಮಾಹಿತಿ ಉಪಯೋಗವಾಗಲಿ ಎಂಬುದು ನಮ್ಮ ಆಶಯ. ನಿಮ್ಮ ಮೆಚ್ಚುಗೆ, ಪ್ರತಿಕ್ರಿಯೆ ಅಥವಾ ಪ್ರಶ್ನೆಗಳು ಇದ್ದರೆ ದಯವಿಟ್ಟು ಕಾಮೆಂಟ್ ವಿಭಾಗದಲ್ಲಿ ತಿಳಿಸಿ. ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ನಮ್ಮ ಜೊತೆ ಇರುತ್ತೀರಿ ಅನ್ನೋ ನಿರೀಕ್ಷೆಯಿದೆ. ಜಾಗೃತವಾಗಿರಿ, ಆರೋಗ್ಯವಾಗಿರಿ. ಧನ್ಯವಾದಗಳು.